ಇವತ್ತಿನ ವಿಶೇಷ ಒಂದು ಕಾಂಬೋ ರೆಸಿಪಿ. ಹೋಟೆಲ್ ಸ್ಟೈಲ್ನಲ್ಲಿ ದಾಲ್ ತಡ್ಕ ಜೊತೆಗೆ ಸ್ಟಫ್ ಬೆಂಡೆಕಾಯಿ. ಮನೆಯಲ್ಲಿ ನಾವು ದಾಲ್ ತಡ್ಕ ಮಾಡಿದಾಗ ಏನೇ ಮಾಡಿದ್ರೂ ಟೇಸ್ಟ್ ಬರ್ತಿಲ್ವಲ್ಲ ಅಂತ ಯೋಚನೆ ಮಾಡ್ತೀವಿ. ಅದನ್ನು ಬರ್ಸೋದಕ್ಕೆ ಯಾವ ಸಾಮಗ್ರಿ ಎಷ್ಟು ಹಾಕಬೇಕು, ಹೇಗೆ ಹಾಕಬೇಕು, ಯಾವಾಗ ಹಾಕಬೇಕು ಅಂತ ತುಂಬ ಇಂಪಾರ್ಟೆಂಟು. ಹಾಗಂತ ಇದು ಕಷ್ಟ ಅಂತ ಅಂದ್ಕೊಬೇಡಿ, ತುಂಬಾ ಸುಲಭ. ಇದನ್ನು ರುಚಿಯಾಗಿ ಹದವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಈ ಕಾಂಬೋ ರೆಸಿಪಿನಲ್ಲಿ ಮೊದಲು ಈ ಸ್ಟಫ್ ಬಿಂಡಿನ ಮಾಡೋಣ. ಅದಕ್ಕೋಸ್ಕರ ಇಲ್ಲಿ 4 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದಕ್ಕೆ 1 ಟೀ ಸ್ಪೂನಷ್ಟು ಖಾರದ ಪುಡಿ, 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಸ್ವಲ್ಪ ಜೀರಿಗೆ ಪುಡಿ, ಹಾಗೆ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲೆ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಪದಾರ್ಥ ಹಾಕಿದರೆ ರುಚಿಯಾಗಿ ಬರುತ್ತೆ. ಇಲ್ಲ ಅಂದರೆ ನಿಮ್ಮ ಮನೇಲಿ ಏನಿದೆಯೋ ಅದನ್ನು ಸೇರಿಸ್ಕೋಬಹುದು. ಏನೂ ಇಲ್ಲ ಅಂತಂದರೆ ಖಾರದ ಪುಡಿ, ಅರಿಶಿನ ಪುಡಿ, ಉಪ್ಪಿನ ಪುಡಿ, ಜೀರಿಗೆ ಪುಡಿ ಸೇರಿಸಿ. ಇವಾಗ ನೋಡಿ ಅದು ರೆಡಿಯಾಗಿದೆ. ಇಲ್ಲಿ ಒಂದು 1/4 kg ಎಳೆ ಬೆಂಡೆಕಾಯಿನ ತೊಗೊಂಡಿದ್ದೀನಿ. ಬೆಂಡೆಕಾಯಿ ಮಾತ್ರ ಎಳೆದಾಗಿರಬೇಕು, ಆವಾಗಲೇ ಈ ಸ್ಟಫ್ ಬಿಂಡಿ ತುಂಬ ಚೆನ್ನಾಗಿ ಬರೋದು. ಹಿಂದೆ ಮುಂದೆ ಕಟ್ ಮಾಡಿಕೊಂಡು ಮಧ್ಯದಲ್ಲಿ ಈ ರೀತಿ ಕಟ್ ಮಾಡಿ ಓಪನ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಏನು ಮಾಡಬೇಕು, ನಾವು ಮಾಡ್ಕೊಂಡಂಥ ಆ ಕಡಲೆ ಹಿಟ್ಟಿನ ಮಿಶ್ರಣನ ಇಲ್ಲಿ ಈ ರೀತಿ ತುಂಬ್ತಾ ಇದ್ದೀನಿ. ಪ್ರತಿಯೊಂದು ಬೆಂಡೆಕಾಯಿಗೂ ಈ ರೀತಿ ಕಟ್ ಮಾಡಿಬಿಟ್ಟು ತುಂಬಿ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ 1/4 kg ಬೆಂಡೆಕಾಯಿ ರೆಡಿಯಾಗಿದೆ. ಮಿಕ್ಕಿದಂಥ ಈ ಕಡಲೆ ಹಿಟ್ಟಿನ ಮಿಶ್ರಣನ ಒಂದು ಬಾಕ್ಸ್ಗೆ ಹಾಕಿಟ್ಕೊಂಡ್ರೆ ಯಾವಾಗ ನಾವು ಬೆಂಡೆಕಾಯಿ ಮಾಡ್ಬೋದು, ಸ್ಟಫ್ ಬೆಂಡೆಕಾಯಿ ಮಾಡಬೇಕು ಅಂತೀವೋ ಆವಾಗ ನಾವು ಇದನ್ನು ಉಪಯೋಗಿಸ್ಕೋಬಹುದು. ಇವಾಗ ಇದನ್ನು ಸೈಡ್ಗೆ ಇಡೋಣ. ಇಲ್ಲಿ ಒಂದು ದಪ್ಪ ತಳದ ಪ್ಯಾನಿಗೆ ನಾನಿಲ್ಲಿ 1 ರಿಂದ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಒಂದು ಮಟ್ಟಿಗೆ ಬಿಸಿಯಾಗಿದೆ ಅಂದಾಗ ನಾವು ಸ್ಟಫ್ ಮಾಡ್ಕೊಂಡಿದ್ವಲ್ಲ ಬೆಂಡೆಕಾಯಿ, ಅದನ್ನು ಈ ರೀತಿ ತುಂಬ್ತಾ ಇದ್ದೀನಿ. ಇವಾಗ ಫ್ಲೇಮನ್ನು ಲೋನಲ್ಲಿ ಇಟ್ಕೊಂಡು ಇದನ್ನು ನಾವು ಚೆನ್ನಾಗಿ ಬಾಡಿಸ್ಬೇಕು. ಒಳಗಡೆ ಇರೋಂಥ ಕಡಲೆ ಹಿಟ್ಟು ಸಹ ಲೋ ಹೀಟ್ನಲ್ಲಿ ಬೇಕಬೇಕಾಗುತ್ತೆ. ಈ ಬೆಂಡೆಕಾಯಿನೂ ಸಹ ಚೆನ್ನಾಗಿ ತಿರುಗಿಸ್ಕೊಂಡು ನಾವು ಬೇಯಿಸ್ಕೊಂಡು ಒಳಗಡೆ ಕಡಲೆ ಹಿಟ್ಟು ಬೇಯಬೇಕು, ಹಾಗೆಯೇ ಬೆಂಡೆಕಾಯಿ ಸಹ ಚೆನ್ನಾಗಿ ಬಾಡಬೇಕು. ಹಾಗಾಗಿ ಎಳೆ ಬೆಂಡೆಕಾಯಿನ ತಗೊಂಡ್ರೆ ಈ ಸ್ಟಫ್ ಬೆಂಡೆಕಾಯಿ ಮಾಡೋದು ತುಂಬಾ ಸುಲಭ. ಈಗ ಸ್ಟಫ್ ಬೆಂಡೆಕಾಯಿ ರೆಡಿಯಾಗಿದೆ. ಇದನ್ನು ಸೈಡ್ಗೆ ಇಟ್ಬಿಟ್ಟು ನೆಕ್ಸ್ಟ್ ನಾವು ದಾಲ್ ತಡ್ಕ ಮಾಡೋಣ. ದಾಲ್ ತಡ್ಕ ಮಾಡೋದಕ್ಕೆ ನಾನು ಇಲ್ಲಿ 3 ರೀತಿಯ ಬೇಳೆ ತೊಗೊಂಡಿದ್ದೀನಿ. ಅರ್ಧ ಕಪ್ಪಿನಷ್ಟು ತೊಗರಿಬೇಳೆ, 1/4 ಕಪ್ಪಿನಷ್ಟು ಹೆಸರುಬೇಳೆ, 1/4 ಕಪ್ಪಿನಷ್ಟು ಕಡಲೆಬೇಳೆ, 3 ಬೇಳೆಯನ್ನು ತಗೊಂಡು ಅದನ್ನು ಚೆನ್ನಾಗಿ ತೊಳೆದುಬಿಟ್ಟು ಇದನ್ನು ಬೇಯಿಸ್ಕೋಬೇಕಾಗುತ್ತೆ. 3 ಬೇಳೆ ಹಾಕಬೇಕಂದ್ರೆ ಹೌದು, ದಾಲ್ ತುಂಬ ರುಚಿಯಾಗಿ ಬರುತ್ತೆ 3 ಬೇಳೆಯನ್ನು ಸೇರಿಸ್ಕೊಂಡು ಮಾಡಿದರೆ. ಇವಾಗ ತೊಳೆದಾದ್ಮೇಲೆ ಇದನ್ನು ಕುಕ್ಕರ್ನಲ್ಲಿ ಹಾಕಿ ನೀವು ಬೇಯಿಸ್ಕೋಬೋದು. ಚೆನ್ನಾಗಿ ಬೇಯಿಸಬೇಕು. ನೀವು ಹೇಗಾದರೂ ಬೇಯಿಸಿ, ಬೇಳೆ ಮಾತ್ರ ಸಾಫ್ಟಾಗಿ ಒಳ್ಳೆ ಬೆಣ್ಣೆ ಥರ ಆಗಬೇಕು. ಆ ರೀತಿ ಬೇಯಿಸ್ಕೊಳ್ಳೋದು ತುಂಬಾ ಮುಖ್ಯ. ಈಗ ತೊಳೆದಿರೋಂಥ ಬೇಳೆನ ಪಾತ್ರೆಗೆ ಹಾಕಿ ಮುಳುಗೋಷ್ಟು ನೀರನ್ನ ಸೇರಿಸ್ಬಿಟ್ಟು ಆಮೇಲೆ ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಬೇಯಿಸಬೇಕಾಗತ್ತೆ. ಈ ದಾಲ್ ಮಾಡಬೇಕಾದ್ರೆ ಒಂದು ಮುಖ್ಯವಾದ ಸ್ಟೆಪ್ ಏನು ಅಂತಂದರೆ ಬೇಳೆ ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಳೆ ಥರ ಕಾಣಬಾರ್ದು, ಒಳ್ಳೆ ಪೇಸ್ಟ್ ಥರ ಆಗಬೇಕು. ಆ ರೀತಿ ಬೇಯಿಸಿದ್ರೆ ಮಾತ್ರ ದಾಲ್ ಚೆನ್ನಾಗಿ ಬರೋದು. ಈಗ ಬೇಳೆ ಚೆನ್ನಾಗಿ ಬೆಂದಾದಮೇಲೆ ಬಿಸಿ ಇರಬೇಕಾದ್ರೆ ಈ ರೀತಿ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಇದೊಂಥರ ಪೇಸ್ಟ್ ಥರ ಆಗೋಗ್ಬಿಡುತ್ತೆ. ಈ ರೀತಿ ಚೆನ್ನಾಗಿ ಬೆಂದುಬಿಟ್ಟು ಬೆಣ್ಣೆ ಥರ ಪೇಸ್ಟ್ ಥರ ಆದರೆ ದಾಲು ತುಂಬ ರುಚಿಯಾಗಿರುತ್ತೆ. ಬೇಳೆ ಥರನೇ ಇದ್ದರೆ ರುಚಿಯಾಗಿ ಬರೋದಿಲ್ಲ. ಈಗ ಬೆಂದಿರೋಂಥ ಬೇಳೆನ ಸೈಡಿಗೆ ಇಟ್ಬಿಟ್ಟು ಈ ದಾಲ್ ತಡ್ಕನ ಇವತ್ತು ನಾನು ಅವ್ಯಾರೋ ಅವರ ರಿಜೆನ್ಸಿ ಟ್ರೈಪ್ಲೈ ಸ್ಟೀಲ್ ಕಡಾಯಿನಲ್ಲಿ ಮಾಡ್ತಾಯಿದ್ದೀನಿ. ಮೊದಲು ಈ ದಾಲ್ ತಡ್ಕಗೆ ಬೇಕಾಗಿರೋವಂಥ ಒಂದು ಪೇಸ್ಟ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಕಡಾಯಿಗೆ ಹಾಕ್ಕೊಂಡು ಅದಕ್ಕೆ ಒಂದು 10 ರಿಂದ 15 ಬೆಳ್ಳುಳ್ಳಿ, ಒಂದು 4 ರಿಂದ 5 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಎಲ್ಲಿವರೆಗೆ ಹುರ್ಕೋಬೇಕು ಅಂತಂದರೆ ಈ ಬೆಳ್ಳುಳ್ಳಿ ಬ್ರೌನ್ ಆಗಬೇಕು, ಅಲ್ಲಿವರೆಗೆ ಹುರ್ಕೋಬೇಕಾಗುತ್ತೆ. ಹಾಗೆಯೇ ಬ್ಯಾಡಗಿ ಮೆಣಸಿನಕಾಯಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಇವಾಗ ನೋಡಿ ಬೆಳ್ಳುಳ್ಳಿ ಚೆನ್ನಾಗಿ ಬ್ರೌನ್ ಆಗಿದೆ, ಬ್ಯಾಡಗಿ ಮೆಣಸಿನಕಾಯಿ ಚೆನ್ನಾಗಿ ಊದಿದೆ. ಇವಾಗ ಅವೆರಡನ್ನು ತೆಗೆದುಬಿಟ್ಟು ನೆಕ್ಸ್ಟು ಕುಟ್ಟದಲ್ಲಿ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಇದಕ್ಕೆ ನೀರನ್ನ ಹಾಕೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಎಣ್ಣೆ ಇದೆ ಅಲ್ವಾ, ಆ ಎಣ್ಣೆನೇ ಉಪಯೋಗಿಸ್ಕೊಂಡು ಇದನ್ನ ಚೆನ್ನಾಗಿ ಕುಟ್ಟಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಈ ಪೇಸ್ಟ್ನ ಲಾಸ್ಟಿಗೆ ದಾಲ್ ತಡ್ಕಗೆ ಹಾಕಿಬಿಟ್ರೆ ಟೇಸ್ಟು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಹಾಗಾಗಿ ಈಗ ನೋಡಿ ಈ ಪೇಸ್ಟು ರೆಡಿಯಾಗಿದೆ. ಈ ಬೆಳ್ಳುಳ್ಳಿ ಕೆಂಪು ಮೆಣಸಿನಕಾಯಿ ಪೇಸ್ಟ್ನ ಸೈಡ್ಗೆ ಇಟ್ಬಿಟ್ಟು ನೆಕ್ಸ್ಟು ಅದೇ ಎಣ್ಣೆಗೆ ಇಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸಿ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬಾಡಿದೆ ಅಂದಾಗ ನೆಕ್ಸ್ಟ್ ಇದಕ್ಕೆ ನಾವು ಟೊಮೆಟೊ ಹಣ್ಣನ್ನು ಸೇರಿಸ್ತಾ ಇದ್ದೀನಿ. 1 ಈರುಳ್ಳಿ 1 ಟೊಮೆಟೊ ಕರೆಕ್ಟಾಗಿರುತ್ತೆ. ಜಾಸ್ತಿ ಟೊಮೆಟೊ ಹಾಕ್ಬಿಟ್ರೆ ಕಲರ್ ಚೇಂಜ್ ಆಗಿಬಿಡುತ್ತೆ. ಬಾಯಿಗೆ ಟೊಮೆಟೊ ಸಿಕ್ಕಿದಾಗ ಅಷ್ಟು ರುಚಿಯಾಗಿ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಟೊಮೆಟೊನ ಹಾಕ್ಕೊಂಡು ಅದನ್ನ ಬಾಡಿಸ್ಕೊಂಡು ಆಮೇಲೆ ಜೀರಿಗೆ ಪುಡಿ, ಹಾಗೆಯೇ ಧನಿಯಾ ಪುಡಿ, ಹಾಗೆಯೇ ಅರಿಶಿನ ಪುಡಿನ ಸೇರಿಸ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾವು ಬೇಯಿಸಿರೋ ಅಂತಹ ಬೇಳೆ ಮಿಶ್ರಣ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ತೊಗರಿಬೇಳೆ, ಹೆಸರುಬೇಳೆ, ಕಡಲೆಬೇಳೆ ಎಲ್ಲ ಚೆನ್ನಾಗಿ ಬೆಂದು ಪೇಸ್ಟ್ ಥರ ಆಗಿದೆ. ಆ ಬೇಳೆ ಮಿಶ್ರಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಖಾರದ ಪುಡಿ ಎಕ್ಸ್ಟ್ರಾ ಹಾಕಿಲ್ಲ. ಯಾಕೆ ಅಂತಂದರೆ ನಾವು
ಕೆಂಪು ಮೆಣಸಿನ್ಕಾಯಿನ ಚೆನ್ನಾಗಿ ಕುಟ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದರಲ್ಲೇ ರುಚಿ ಬರುತ್ತೆ. ಇವಾಗ ಉಪ್ಪಿನ ಅಂಶ ಸ್ವಲ್ಪ ಕಡಿಮೆ ಇರೋದ್ರಿಂದ ಉಪ್ಪಿನ ಪುಡಿನ ಮತ್ತೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಮತ್ತೆ ಒಂದು ಕುದಿ ಬರಬೇಕು. ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ, ಯಾಕೆ ಅಂದರೆ ಮೊದಲೇ ಚೆನ್ನಾಗಿ ಬೇಳೆನ ಬೇಯಿಸಿದ್ದೀವಿ. ಅಷ್ಟೊತ್ತಿಗೆ ಇದಕ್ಕೊಂದು ಸಿಂಪಲ್ಲಾಗಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಇಲ್ಲಿ ನಾನು ತುಪ್ಪನ ಸೇರಿಸಿ ತುಪ್ಪ ಹಾಕಿ ರುಚಿ ಚೆನ್ನಾಗಿ ಬರುತ್ತೆ ಅಂತ. ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಹಾಗೆ ಶುಂಠಿನ ಈ ರೀತಿ ಉದ್ದುದ್ದವಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡು ಅದನ್ನು ಸಹ ಹುರ್ಕೊಂಡು ಆಮೇಲೆ 1 ಟೀ ಸ್ಪೂನಷ್ಟು ಕಸೂರಿ ಮೇಥಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಕುದಿತಿರೋ ಅಂಥ ಬೇಳೆಗೆ ನಾವು ರೆಡಿ ಮಾಡ್ಕೊಂಡಂತಹ ಈ ಜೀರಿಗೆ, ಶುಂಠಿ, ಆ ಕಸೂರಿ ಮೇಥಿ ಒಗ್ಗರಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ತುಪ್ಪದಲ್ಲಿ ಹಾಕಿರೋದ್ರಿಂದ ಘಮಘಮ ಅಂತ ಸುವಾಸನೆ ಬರುತ್ತೆ. ಹಾಗಾಗಿ ಆದಷ್ಟು ತುಪ್ಪದಲ್ಲಿ ಒಗ್ಗರಣೆ ಹಾಕಿ ದಾಲಿಗೆ ಎಕ್ಸಲೆಂಟ್ ರುಚಿ ಬರುತ್ತೆ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಬೆಳ್ಳುಳ್ಳಿ, ಕೆಂಪು ಮೆಣಸಿನಕಾಯಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಇಲ್ಲಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಬೆಳ್ಳುಳ್ಳಿನ ಹಾಗೆ ಕೆಂಪು ಮೆಣಸಿನಕಾಯಿನ ಎಣ್ಣೆಯಲ್ಲಿ ಹುರಿದು ಪೇಸ್ಟ್ ಮಾಡಿರೋದ್ರಿಂದ ಟೇಸ್ಟ್ ಅದ್ಭುತವಾಗಿರುತ್ತೆ. ಇವಾಗ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂದಾಗ ಕೊನೆಗೆ ಧಾರಾಳವಾಗಿ ಕೊತ್ತಂಬರಿ ಎಲೆನ ಹಾಕಿ ಮಿಕ್ಸ್ ಮಾಡಿದರೆ ರುಚಿಯಾದಂಥ ದಾಲ್ ತಡ್ಕ ರೆಡಿ. ಈ ದಾಲ್ ತಡ್ಕ ಟೇಸ್ಟು ಎಕ್ಸಲೆಂಟ್ ಆಗಿರುತ್ತೆ. ಯಾಕೆ ಅಂದರೆ ನಾವು ಕೊನೆಗೆ ನಾವು ಬೆಳ್ಳುಳ್ಳಿ ಹಾಗೆ ಕೆಂಪು ಮೆಣಸಿನ್ಕಾಯಿನ ಜಜ್ಜಿ ನಾವು ಪೇಸ್ಟ್ ಮಾಡಿ ಹಾಕಿದ್ವಲ್ಲ ಟೇಸ್ಟು ಅದ್ಭುತವಾಗಿ ಬರುತ್ತೆ. ಸಾಮಾನ್ಯವಾಗಿ ನಾವು ಹೋಟೆಲ್ಗೆ ಹೋದಾಗ ಆರ್ಡ್ರ್ ಮಾಡೋದು ಫುಲ್ಕಾ ಜೊತೆಗೆ ದಾಲ್ ತಡ್ಕ ಮಾಡ್ತಿರ್ತೀವಿ. ಇವತ್ತು ಆ ಹೋಟೆಲ್ ಶೈಲಿಯಲ್ಲೇ ಮನೆಯಲ್ಲೇ ದಾಲ್ ತಡ್ಕ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈ ದಾಲ್ ತಡ್ಕನ ಅನ್ನದ ಜೊತೆ ತಿನ್ಬೋದು, ಫುಲ್ಕಾ ಜೊತೆ ತಿನ್ಬೋದು. ನಾನಿವತ್ತು ಕಂಪ್ಲೀಟಾಗಿ ಅನ್ನ, ದಾಲ್ ತಡ್ಕ, ಬಿಂಡಿ ಫ್ರೈ ಹಾಗೆ ಫುಲ್ಕಾ ಮಾಡಿದ್ದೀನಿ. ಬಿಸಿ ಬಿಸಿ ಫುಲ್ಕಾ ಮೇಲೆ ಬೆಣ್ಣೆ ಹಾಕ್ಕೊಂಡು ಈ ದಾಲ್ ತಡ್ಕ ಹಾಕ್ಕೊಂಡು ತಿಂತಾಯಿದ್ರೆ ಅದ್ಭುತವಾಗಿರುತ್ತೆ. ಜೊತೆಗೆ ಆ ಸ್ಟಫ್ ಬಿಂಡಿ ಅಂತೂ ಕೇಳೋದೇ ಬೇಡ, ಎಕ್ಸಲೆಂಟ್ ಕಾಂಬೋ ರೆಸಿಪಿ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡೆ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ಭೇಟಿ ಆಗ್ತೇನೆ. ಎಲ್ಲರಿಗೂ ಥ್ಯಾಂಕ್ ಯು. ಬೈ ಬೈ. ಸಿ ಯು.